ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜುಸ್ ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಏಕೆ ಭಾಷಣ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಮೊದಲಿಗೆ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಪಸರಿಸಲಿ ತರಂಗದ ಕಾಂತಿ ಎಲ್ಲೆಡೆ, ತೊಲಗಲಿ ಅಶಾಂತಿಯ ಅಂಧಕಾರ. ಎಂದಿಗೂ ಕೇಳಲಿ ನಮ್ಮ ಹೃದಯಲಿ ಜನ ಗಣ ಮನ ಗೀತೆಯ ಝೀಂಕಾರ. ಸ್ವಾಭಿಮಾನ ಮೆರೆದ ನೆಲದಲ್ಲಿ ನಿಂತು ಹೇಳಿ ಆಗಲಿದೆ ಭಾರತ ಆತ್ಮನಿರ್ಭರ. ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ನೆಚ್ಚಿನ ಗಣ್ಯ ವ್ಯಕ್ತಿಗಳಾದ ರವರಿಗೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಬೇಕಾಗಿರುವ ದಿನವಾಗಿದೆ. ಏಕೆಂದರೆ ಆಗಸ್ಟ್ 15, 1947ರಂದು ನಮ್ಮ ದೇಶ ಸ್ವತಂತ್ರವನ್ನು ಪಡೆದುಕೊಂಡಿದೆ. ಅಂದು ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಪಾರ ಸಂಪತ್ತನ್ನು ಲೂಟಿ ಮಾಡಿದರು, ಸಮಾಜವನ್ನು ಹಾಳು ಮಾಡಿದರು, ತಮ್ಮ ಮನೋಹಿಚ್ಛೆ ಜನರಿಗೆ ಶೋಷಣೆಗಳನ್ನು ಮಾಡುತ್ತಿದ್ದರು, ನೂರಾರು ಕಾಯ್ದೆಗಳನ್ನು ಕಾನೂನುಗಳನ್ನು ತಂದು ತಮ್ಮ ಕುತಂತ್ರ ಬುದ್ಧಿಯಿಂದ ಹಿಂಸಿಸುತ್ತಿದ್ದರು. ನಮ್ಮ ದೇಶದ ಜನರಲ್ಲಿ ಹೊಕ್ಕಟ್ಟನ್ನು ಕಸಿದುಕೊಂಡು ಭಯದ ವಾತಾವರಣವನ್ನು ನಿರ್ಮಿಸಿ ಗುಲಾಮಗಿರಿಯನ್ನಾಗಿ ಮಾಡಿಕೊಂಡು ಅತಿಯಾದ ಶೋಷಣೆಯನ್ನು ಮಾಡುತ್ತಿದ್ದರು. ಆದರೆ ಅಂದು ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ ರಾಯ್, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಖುದಿರಾಮ್ ಬೋಸ್, ಸಂಗೊಳ್ಳಿ ರಾಯಣ್ಣ, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹಬ್ಬಕ್ಕ, ಹೊರಕೆ ಹೋಬವ್ವ ಹೇಳುತ್ತಾ ಹೊರಟರೆ ಸಾಲದು ಈ ದಿನ. ಇವರೆಲ್ಲರ ಒಟ್ಟಾರೆ ಪರಿಶ್ರಮವೇ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ. ಅಂದು ತಮ್ಮ ಜೀವನವನ್ನು ನೋಡದೆ ತಮ್ಮ ಉಸಿರು ಭಾರತಾಂಬೆಗೆ ಎಂದು ಮುನ್ನಡೆದು ಬ್ರಿಟಿಷರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂದು ಎಷ್ಟು ರಕ್ತ ದೋಕುಳಿ ಹರಿದಿತ್ತು ಎಂಬುದು ಊಹಿಸಲು ಅಸಾಧ್ಯ. ಅಷ್ಟೆಲ್ಲ ನೋವುಗಳನ್ನು ಅನುಭವಿಸಿ ತಂದುಕೊಟ್ಟ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೇವಲ ಒಂದು ದಿನ ಸಂಭ್ರಮಾಚರಣೆ ಮಾಡಿ ಮರೆತು ಹೋದರೆ ಫಲ ಏನು ಬಂತು? ನಾವು ಅವರ ಪರಿಶ್ರಮಕ್ಕೆ ಏನು ಗೌರವ ಕೊಟ್ಟ ಹಾಗೆ ಆಗುತ್ತೆ? ಇಷ್ಟು ವರ್ಷವಾಯಿತು ಸ್ವತಂತ್ರ ಬಂದು, ಆದರೂ ಇಂದು ಸಮಾಜದಲ್ಲಿ ತಾರತಮ್ಯ ನಿಂತಿಲ್ಲ, ಹೆಣ್ಣು ಮಕ್ಕಳ ಶೋಷಣೆ ನಿಂತಿಲ್ಲ, ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸುತ್ತಿಲ್ಲ. ಹೀಗೆ ಎಷ್ಟು ಸಮಸ್ಯೆಗಳು ಇವೆ. ನಾವೆಲ್ಲರೂ ಭಯವನ್ನು ಬಿಟ್ಟು ನಮಗೆ ಜನ್ಮ ನೀಡಿದ ಭಾರತಾಂಬೆಗೆ ನಮ್ಮ ಬಳಿ ಇರುವ ಜವಾಬ್ದಾರಿಯುತ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಮಗಾಗಿ ಅಂದು ಪ್ರಾಣ ತ್ಯಾಗ ಮಾಡಿ ಸ್ವತಂತ್ರ ತಂದುಕೊಟ್ಟವರಿಗೆ ನಿಜವಾದ ಗೌರವ ಸಿಕ್ಕಿದಂತಾಗುತ್ತದೆ. ಎಲ್ಲರೂ ಸೇರಿ ಸದೃಢವಾದ ಭಾರತವನ್ನು ಕಟ್ಟೋಣ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.